ಅಂಬೇಡ್ಕರ್ ಜೀವನ ಪೂರ್ತಿ ನೋವಿನಲ್ಲಿ ಬದುಕಿ ನಾವು ಸಾಯುವವರೆಗೂ ನೆಮ್ಮದಿಯಿಂದ ಇರುವ ಹಾಗೆ ಮಾಡಿದ ಮಹಾನ್ ನಾಯಕ ಡಾಕ್ಟರ್ ಶ್ರುತಿ ಗಂಗಾವತಿ. ವಿಶ್ವರತ್ನ, ಭಾರತದ ಸಂವಿಧಾನದ ಪಿತಾಮಹ ಎಂದು ನಮಗೆ ಹೆಚ್ಚು ಪ್ರಿಯವಾದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು 6 ಡಿಸೆಂಬರ್ 1956ರಂದು ತಮ್ಮ ನಿದ್ರೆಯಲ್ಲಿಯೇ ಕೊನೆಯುಸಿರೆಳೆದರು. ಸಮಾಜಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದಾದ್ಯಂತ ಮಹಾಪರಿನಿರ್ವಾಣ ದಿವಸ್ ಎಂದು ಆಚರಿಸಲಾಗುತ್ತಿದೆ ಎಂದು ಪರಿನಿರ್ವಾಣ ಕುರಿತು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಡಾಕ್ಟರ್ ಶ್ರುತಿ ಎಂ ಮಾತನಾಡಿ, ಭಾರತ ಕಂಡ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಯುವ ಸಮುದಾಯಕ್ಕೆ ತನ್ನ ಚಿಂತನೆಗಳಿಂದಲೇ ಸ್ಫೂರ್ತಿ ಹಾಗೂ ಆದರ್ಶ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಸಮಾಜ ಸುಧಾರಕರಾಗಿದ್ದು ದಲಿತ ಬೌದ್ಧ ಚಳುವಳಿಯನ್ನು ಮುನ್ನಡೆಸುವ ಮೂಲಕ ಪ್ರೇರಣೆಯಾದ ವ್ಯಕ್ತಿಯಾಗಿದ್ದಾರೆ. ಅದಲ್ಲದೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಜನಿಸಿದ್ದರಿಂದ ಅಸ್ಪೃಶ್ಯತೆ ನೋವು ಮಾತ್ರ ಇವರನ್ನ ಬಿಡಲಿಲ್ಲ. ಹೀಗಾಗಿ ಅಂಬೇಡ್ಕರ್ ಅವರು ಮಹಿಳೆಯರು ಹಕ್ಕುಗಳ, ಶೋಷಿತ ವರ್ಗಗಳ ಹಕ್ಕಿಗಾಗಿ ಹೋರಾಡಿದ ಮಹಾನ್ ವ್ಯಕ್ತಿ. ಡಿಸೆಂಬರ್ 6ರಂದು ಅಂಬೇಡ್ಕರ್ ಅವರ ಪುಣ್ಯತಿಥಿಯಾಗಿದ್ದು ಈ ದಿನವನ್ನು ಮಹಾ ಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ ಮತ್ತು ಈ ಆಚರಣೆಯು ಕೇವಲ ಆಚರಣೆಯನ್ನಾಗಿ ಉಳಿಯದೆ ಅವರು ನಮ್ಮ ದೇಶಕ್ಕೆ ಕೊಟ್ಟಂತಹ ಈ ನಮ್ಮ ದೊಡ್ಡ ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡುತ್ತಾ ಮತ್ತು ನಮ್ಮ ಜೀವನದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ನಾವು ಅರಿತುಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಮತ್ತು ನಾವು ಅವರಿಗೆ ಸಲ್ಲಿಸುವಂಥ ಗೌರವಕ್ಕೆ ಅರ್ಥ ಸಿಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮನವಳ್ಳಿ, ದಲಿತ ಮುಖಂಡರಾದ ದೊಡ್ಡ ಬೋಜಪ್ಪ ಚಲವಾದಿ, ಹನುಮಂತಪ್ಪ ನಾಯಕ, ಮರಿಯಪ್ಪ ಕುಂಟೋಜಿ, ದಲಿತರಿಗೆ ಮುಖಂಡ ಚಲವಾದಿ, ಹಿರಿಯ ಮುಖಂಡ ಹುಲಗಪ್ಪ ಮಾಗಿ, ತಾಲೂಕು ದಂಡಾಧಿಕಾರಿಗಳಾದ ಯು ನಾಗರಾಜ್, ಗಂಗಾವತಿ ಪೊಲೀಸ್ ಠಾಣೆ ಡಿವೈಎಸ್ಪಿ ಸಿದ್ದಲಿಂಗೇಗೌಡ ಪಾಟೀಲ್, ನಗರಸಭೆ ಪೌರಾಯುಕ್ತ ಕೆ ವಿರೂಪಾಕ್ಷಮೂರ್ತಿ, ಹಂಪೇಶ್ ಹರಿಗೋಲು, ಹಿರಿಯ ಹೋರಾಟಗಾರರಾದ ಅಂಬಣ್ಣ ಚಲವಾದಿ, CK ಮರಿಸ್ವಾಮಿ, ಬರಗೂರು ವೀರೇಶ್ ಶಾರತಿ, ಸುರೇಶ್ ಚಲವಾದಿ, ಬಸವರಾಜ್ ಪೂಜಾರಿ, ಮಾರ್ಕಂಡೇಯ, ರಾಮಣ್ಣ ತಗ್ಗಿನಮನೆ ಸೇರಿದಂತೆ ಅನೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಭಾಗವಹಿಸಿದ್ದರು. ಪರಿನಿರ್ವಾಣ ದಿನ ಅಂಗವಾಗಿ ಇಡೀ ಭಾರತ ದೇಶದಲ್ಲಿ ಇವತ್ತು ಅವರು ತತ್ವ ಸಿದ್ಧಾಂತಗಳನ್ನು ಅವರು ಹೋದರೂ ಕೂಡ ಅವ್ರನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಆ ತತ್ವ ಸಿದ್ಧಾಂತದಲ್ಲಿ ಎಲ್ಲರೂ ಬದುಕಬೇಕಂತೇಳಿ